ಪೆಹಲ್ಗಾಮ್ನ ಬೈಸನ್ ಕಣಿವೆಯಲ್ಲಿ ಸಾವಿರಾರು ಪ್ರವಾಸಿಗರು ಇದ್ದಾಗಲೂ ಅಲ್ಲಿ ಭದ್ರತೆ ಯಾಕಿರಲಿಲ್ಲ? ಇಷ್ಟೊಂದು ದೊಡ್ಡ ಭದ್ರತಾ ವೈಫಲ್ಯಕ್ಕೆ ಯಾರು ಹೊಣೆ? ಪುಲ್ವಾಮಾ ದಾಳಿಗೆ ಹೇಗ್ ಭದ್ರತಾ ವೈಫಲ್ಯ ಕಾರಣ ಆಯ್ತು ಅನ್ನೋದನ್ನ ಕಂಡು ಹಿಡಿದಿದ್ದಾರಾ? ಆ ದಾಳಿಗೆ ಯಾರು ವೈಫಲ್ಯ ಕಾರಣ ಆಯ್ತು ಅವ್ರ ವಿರುದ್ಧ ಏನಾದ್ರೂ ಕ್ರಮ ಆಯ್ತಾ? ಗೃಹ ಸಚಿವ ಅಮಿತ್ ಶಾ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಘಟನೆಯ ವಿವರವನ್ನ ನೀಡಿಲ್ಲ. ಯಾಕೆ? ಕೋಮುವಾದಿ ನಿರೂಪಣೆಗಳನ್ನ ಮುಂದಿಡೋದಿಕ್ಕೆ ಈ ಘೋರ ಭಯೋತ್ಪಾದಕ ದಾಳಿಯನ್ನ ಬಳಸಲಾಗ್ತಾ ಇದೆಯಾ? ಇಡೀ ದೇಶನೇ ಈ ಭೀಕರ ಘಟನೆ ಸಂದರ್ಭದಲ್ಲಿ ಒಂದಾಗಬೇಕಾಗಿದ್ದಾಗ ಕೆಲವರು ಇದನ್ನ ಧಾರ್ಮಿಕ ಒಡಕಿಗಾಗಿ ಯಾಕೆ ಬಳಸ್ತಾ ಇದ್ದಾರೆ? ಧಾರ್ಮಿಕ ಸ್ವಾತಂತ್ರ್ಯದ ಸಾಂವಿಧಾನಿಕ ಹಕ್ಕನ್ನ ಕಸಿದುಕೊಳ್ಳೋದಿಕ್ಕೆ ಈಗ ಕೇಳಿ ಬರ್ತಾ ಇರುವಂತಹ ಒತ್ತಾಯಗಳು ಭದ್ರತಾ ವೈಫಲ್ಯದಿಂದ ಗಮನವನ್ನ ಬೇರೆ ಕಡೆಗೆ ಸೆಳೆಯುವಂತಹ ಉದ್ದೇಶಪೂರ್ವಕ ಪ್ರಯತ್ನನ? ಕೆಲ ಮಾಧ್ಯಮಗಳು ಜವಾಬ್ದಾರಿಯನ್ನ ಹೊರಬೇಕಾಗಿದ್ದವರನ್ನ ಪ್ರಶ್ನೆ ಮಾಡದೆ ಸುಪ್ರೀಂ ಕೋರ್ಟ್ನ ಗುರಿ ಮಾಡ್ತಾ ಇರೋದು ಯಾಕೆ? ಪೆಹಲ್ಗಾಮ್ ದಾಳಿಯ ಬಳಿಕದ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಇದ್ರ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇದೆ ಅದನ್ನ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಪೆಹಲ್ಗಾಮ್ನಲ್ಲಿ ನಡೆದಂತಹ ಒಂದು ಭಯೋತ್ಪಾದಕ ದಾಳಿ ಆಘಾತಕಾರಿಯಾಗಿದೆ. ಖಂಡಿತವಾಗಿಯೂ ಈ ದಾಳಿಯ ಆಘಾತ ದೇಶದ ಮನೆಗೆ ತಟ್ಟಿದೆ. ಯಾರನ್ನ ಕೋಪ ಗುರಿಯಾಗಿಸಬೇಕು ಮತ್ತೆ ಆದ್ರೆ ಅವ್ರ ಬದಲು ಯಾರ ಮೇಲೆ ಕೋಪವನ್ನು ತೋರಿಸಲಾಗ್ತಾ ಇದೆ. ಈಗ ಧರ್ಮ ಕೇಳಿದ ನಂತರ ಅವರನ್ನ ಕೊಲ್ಲಲಾಗಿದೆ ಅನ್ನೋದಕ್ಕಾಗಿ ಜನರಿಗೆ ಹೆಚ್ಚು ಕೋಪಗೊಂಡಿದ್ದಾರೆ ಅನ್ನೋದೇನು ಸ್ಪಷ್ಟ ಇಲ್ಲಿ. ಆದ್ರೆ ಧರ್ಮವನ್ನ ಕೇಳದೇನೆ ಮುಗ್ಧ ಜನರನ್ನ ಗುರಿಯಾಗಿಸಿಕೊಂಡು ಕೊಲ್ಲುವಾಗ್ಲೂ ಕೂಡ ಅವರು ಅಷ್ಟೇ ಭಯಾನಕ, ಕ್ರೂರಿ ಮತ್ತೆ ಅಮಾನವೀಯರಾಗಿರ್ತಾರೆ ಅನ್ನೋದು ನಿಜ. ಉತ್ತರ ಪ್ರದೇಶದ ಶುಭಂ ದ್ವಿವೇದಿಗೆ ಕಾಶ್ಮೀರದ ಮೇಲೆ ಬಹಳ ಪ್ರೀತಿ. ಕಾನ್ಪುರ ನಿವಾಸಿ ಶುಭಂ ಈ ಫೆಬ್ರವರಿಯಲ್ಲಿ ವಿವಾಹ ಆದ್ರು ಮತ್ತೆ ಮದುವೆ ನಂತರ ಅವರು ಕಾಶ್ಮೀರಕ್ಕೆ ಹೋದ್ರು. ಭಯೋತ್ಪಾದಕರು ಶುಭಂ ಅವರ ಹೆಸರನ್ನ ಕೇಳಿ ಕಲ್ಮಾ ಪಠಿಸೋದಿಕ್ಕೆ ಹೇಳಿದ್ರು ಅಂತ ಅವ್ರ ಪತ್ನಿ ಈಶಾನ್ಯ ಹೇಳ್ತಾರೆ. ಅದನ್ನ ಓದೋದಿಕ್ಕೆ ಸಾಧ್ಯವಾಗದೇ ಇದ್ದಾಗ ಶುಭಂ ತಲೆಗೆ ಗುಂಡನ್ನ ಹಾರಿಸಲಾಯ್ತು. ಈಶಾನ್ಯ ತನ್ನನ್ನು ಕೊಲ್ಲುವಂತೆ ಭಯೋತ್ಪಾದಕರನ್ನ ಕೇಳ್ಕೊಂಡ್ರು. ಆದ್ರೆ ಭಯೋತ್ಪಾದಕರು ನಿರಾಕರಿಸಿದ್ರು. ಹೋಗಿ ನಿಮ್ಮ ಸರ್ಕಾರಕ್ಕೆ ನಾವ್ ಏನ್ ಮಾಡಿದ್ದೀವಿ ಅಂತ ಹೇಳಿ ಅಂತ ಹೇಳಿದ್ರು. ಪುಣೆಯ ಅಸಾವರಿ ಜಗದಾಳೆ ಅವ್ರ ಹೇಳಿಕೆಯ ಪ್ರಕಾರ ಅವ್ರ ತಂದೆಗೆ ಕಲ್ಮಾ ಪಠಿಸೋದಿಕ್ಕೆ ಹೇಳಲಾಯ್ತು. ಓದೋದಿಕ್ಕೆ ಸಾಧ್ಯವಾಗದೇ ಇದ್ದಾಗ ಗುಂಡನ್ನ ಹಾರಿಸಲಾಯ್ತು. ಹರಿಯಾಣದ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಮೊನ್ನೆ ಏಪ್ರಿಲ್ 16ರಂದು ವಿವಾಹ ಆಗಿದ್ರು. ಅವ್ರ ಜೀವನ ಕಾಶ್ಮೀರದಿಂದ ಹೊಸದಾಗಿ ಪ್ರಾರಂಭ ಆಗ್ತಾ ಇತ್ತು. ಆದ್ರೆ ಭಯೋತ್ಪಾದಕರು ಶಾಶ್ವತವಾದಂತಹ ಗಾಯಗಳನ್ನ ಉಳಿಯೋ ಹಾಗೆ ಮಾಡ್ಬಿಟ್ರು. ಕರ್ನಾಟಕದ ಪಲ್ಲವಿ ಮತ್ತೆ ಅವ್ರ ಮಗನ ಚಿತ್ರಗಳು ಹಲವು ಪತ್ರಿಕೆಗಳಲ್ಲಿ ಪ್ರಕಟ ಆಗಿವೆ. ಆಕೆಯ ಪತಿ ಮಂಜುನಾಥ್ ಅವರನ್ನ ಹತ್ಯೆ ಮಾಡಲಾಗಿದೆ. ಕಾಶ್ಮೀರಿಗಳು ತನ್ನನ್ನ ಹಾಗೆ ಪುತ್ರನನ್ನ ಸುರಕ್ಷಿತ ಸ್ಥಳಕ್ಕೆ ತಲುಪಿಸಿದ್ರು ಅಂತ ಆಕೆ ಹೇಳಿದ್ದಾರೆ. 43 ವರ್ಷದ ಪ್ರಶಾಂತ್ ಕುಮಾರ್ ಸತ್ಪತಿ ಒಡಿಶಾದ ಬಾಲಸೋರ್ ಜಿಲ್ಲೆಯ ಸರ್ಗಾಂವ್ ಪಂಚಾಯತ್ನವರು. ಭಯೋತ್ಪಾದಕರು ಗುಂಡು ಹಾರಿಸಿದಾಗ ಅವರು ತಮ್ಮ ಪತ್ನಿ ಮತ್ತೆ 9 ವರ್ಷದ ಮಗನೊಂದಿಗಿದ್ರು. ಅವರು ಸ್ಥಳದಲ್ಲೇ ಸಾವನ್ನಪ್ಪಿದ್ರು. ಇನ್ನು ಸ್ಥಳೀಯರೇ ಆಗಿದ್ದಂತಹ ಸೈಯದ್ ಆದಿಲ್ ಹುಸೇನ್ ಶಾ ಅವರು ಬಲಿಯಾದದೇ ಮತ್ತೊಂದು ಕಥೆ ಇಲ್ಲಿ. ಆದಿಲ್ ಪಹಲ್ಗಾಮ್ನಲ್ಲಿ ಕುದುರೆ ಸವಾರನಾಗಿ ಕೆಲಸವನ್ನ ಮಾಡ್ತಾ ಇದ್ದವರು. ಅವ್ರ ಕುಟುಂಬದಲ್ಲಿ ಸಂಪಾದಿಸುವಂತ ಏಕೈಕ ವ್ಯಕ್ತಿಯಾಗಿದ್ರು. ಅಲ್ಲಿ ಬಲಿಯಾದವರು ಒಂದೊಂದು ಹೆಸರುಗಳು ಕೂಡ ನಮ್ಮನ್ನ ಕಾಡ್ತವೆ. ಸರ್ಕಾರ ಬಿಡುಗಡೆ ಮಾಡಿದಂತಹ ಆ ಜನರ ಹೆಸರುಗಳು ಈ ರೀತಿ ಇವೆ: ಸುಶೀಲ್ ನತ್ಯಾಲ್, ಸೈಯದ್ ಆದಿಲ್ ಹುಸೇನ್ ಶಾ, ಹೇಮಂತ್ ಸುಹಾಸ್ ಜೋಶಿ, ವಿನಯ್ ನರ್ವಾಲ್, ಅತುಲ್ ಶ್ರೀಕಾಂತ್ ಮೋನಿ, ನೀರಜ್ ಉಧವಣಿ, ಬಿತ್ತನ್ ಅಧಿಕಾರಿ, ಸುದೀಪ್ ನ್ಯೂಪಾನೆ, ಶುಭಂ ದ್ವಿವೇದಿ, ಪ್ರಶಾಂತ್ ಕುಮಾರ್ ಸತ್ಪತಿ, ಮನೀಶ್ ರಂಜನ್, ಎನ್ ರಾಮಚಂದ್ರನ್, ಸಂಜಯ್ ಲಕ್ಷ್ಮಣ್ ಲಾಲಿ, ದಿನೇಶ್ ಅಗರ್ವಾಲ್, ಸಮೀರ್ ಗುಹಾ, ದಿಲೀಪ್ ದಸಾಲಿ, ಜೆಎಸ್ ಚಂದ್ರಮೌಳಿ, ಸೋಮಿಶೆಟ್ಟಿ ಮಧುಸೂದನ್ ರಾವ್, ಸಂತೋಷ್ ಜಗಡಾ, ಮಂಜುನಾಥ್ ರಾವ್, ಕಸ್ತೂಬಾ ಗನ್ವೋಟೆ, ಭರತ್ ಭೂಷಣ್, ಸುಮಿತ್ ಪರ್ಮಾರ್, ಯತೇಶ್ ಪರ್ಮಾರ್, ತೇಜ್ ಹೈಲೆಂಗ್, ಶೈಲೇಶ್ ಭಾಯಿ, ಹಿಮ್ಮತ್ ಬಾಯಿ, ಕಲಾತಿಯಾ ಇವರಲ್ಲಿ 9 ಮಂದಿ ನೌಕಾ ಅಧಿಕಾರಿಗಳು ಕೂಡ ಸೇರಿದ್ದಾರೆ. ಕಾಶ್ಮೀರ, ಅರುಣಾಚಲ ಪ್ರದೇಶ, ಒರಿಸ್ಸಾ, ಪಶ್ಚಿಮ ಬಂಗಾಳ, ಬಿಹಾರ, ಯುಪಿ, ಉತ್ತರಾಖಂಡ್, ಹರಿಯಾಣ, ತೆಲಂಗಾಣ, ಕರ್ನಾಟಕ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಗುಜರಾತ್, ಚಂಡೀಗಢ, ಮಧ್ಯಪ್ರದೇಶ ಮತ್ತೆ ನೇಪಾಳದ ಜನರು ಪಹಲ್ಗಾಮ್ಗೆ ತೆರಳಿದ್ರು. ಭಯೋತ್ಪಾದಕರು ಎಷ್ಟು ಕುಟುಂಬಗಳು ಮತ್ತೆ ಎಷ್ಟು ರಾಜ್ಯಗಳಲ್ಲಿ ಏಕಕಾಲದಲ್ಲಿ ಭಯೋತ್ಪಾದನೆಯನ್ನ ಹರಡಿದ್ದಾರೆ ನೋಡಿ. ಅದು ಎಷ್ಟು ಕುಟುಂಬಗಳ ಪಾಲಿಗೆ ನೋವು ಶಾಶ್ವತವಾಗಿ ಉಳಿದುಕೊಳ್ಳುವಂತಾಗಿದೆ. ಈ ರೀತಿ ಪ್ರತಿ ಸಲ ಭಯೋತ್ಪಾದಕ ದಾಳಿ ನಡೆದಾಗ್ಲೂ ಕೂಡ ಅದು ಹಿಂದಿನ ದಾಳಿಗಳಲ್ಲಿ ಬಲಿಯಾದವ್ರ ಕುಟುಂಬಗಳ ಗಾಯಗಳನ್ನ ಮತ್ತೆ ಹಸಿಯಾಗಿಸುತ್ತೆ. ಆರದ ನೋವು ಕಾಡ್ತಾನೆ ಇರುವಂತಾಗತ್ತೆ. ಸಾಮಾನ್ಯ ನಾಗರಿಕರಿಂದ ಹಿಡಿದು ಸೇನೆ, ಅರೆಸೇನೆ ಮತ್ತೆ ಪೊಲೀಸ್ ಸಿಬ್ಬಂದಿಯ ಕುಟುಂಬಗಳವರೆಗೆ ಎಲ್ಲರೂ ಈ ದಾಳಿಯ ಸಂತ್ರಸ್ತರಾಗಿದ್ದಾರೆ. ದಾಳಿ ನಡೆದ ಸ್ಥಳ ದಕ್ಷಿಣ ಕಾಶ್ಮೀರದ ಅತ್ಯಂತ ಜನಪ್ರಿಯ ಪ್ರದೇಶ. ಅದರ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳೋದು ಕಾಶ್ಮೀರಕ್ಕೆ ಬರುವಂತಹ ಜನರ ಬಯಕೆಗಳಲ್ಲಿ ಒಂದಾಗಿರುತ್ತೆ ಅಂತ ಹೇಳಲಾಗತ್ತೆ. ಈಗ ಅದರ ಮೇಲೆ ಕಳಂಕ ಬಿದ್ದಿದೆ. ಬೈಸರನ್ನ ಲಿಟಲ್ ಸ್ವಿಟ್ಜರ್ಲ್ಯಾಂಡ್ ಅಂತಾನೆ ಕರೆಯಲಾಗುತ್ತೆ. ಅದನ್ನ ಅವಲಂಬಿಸಿ ಸ್ಥಳೀಯ ಪ್ರವಾಸೋದ್ಯಮ ಅಭಿವೃದ್ಧಿ ಹೊಂದುತ್ತಾ ಇದೆ. ಆದ್ರೆ ಈಗ ಅದು ನೆತ್ತರುಮಯಾಗಿದೆ.
ಭಯೋತ್ಪಾದನೆ ಅಲ್ಲಿನ ಹಸಿರನ್ನ ಕೆಂಪಾಗಿಸಿದೆ. ಏಪ್ರಿಲ್ 22 ಮಧ್ಯಾಹ್ನ ಅಲ್ಲಿ ಸಾವಿರಾರು ಪ್ರವಾಸಿಗರಿದ್ರು. 2,000 ಪ್ರವಾಸಿಗರು ಅಂತ ಹೇಳಲಾಗುತ್ತೆ. 1,500 ಅಂತ ಕೂಡ ಕೆಲ ವರದಿಗಳಲ್ಲಿದೆ. ಆ ಎತ್ತರದ ಪ್ರದೇಶಕ್ಕೆ ಹೋಗುವಂತ ದಾರಿಯಲ್ಲಿ ಭದ್ರತೆ ಹೇಗಿತ್ತು? ಜನರು ಸೇರಿದಂತಹ ಸ್ಥಳದಲ್ಲಿ ಭದ್ರತೆ ಇತ್ತ? ಭದ್ರತೆ ಇದ್ದಿದ್ರೆ ಭಯೋತ್ಪಾದಕರ ವಿರುದ್ಧ ಯಾವ ಪ್ರತಿಕಾರದ ಕ್ರಮವನ್ನ ಕೈಗೊಳ್ಳಲಾಯಿತು? ಅಲ್ಲಿ ಕಾರ್ಯಾಚರಣೆ ನಡೆಸಿದ ನಂತರ ಭಯೋತ್ಪಾದಕರು ಹೇಗೆ ತಪ್ಪಿಸ್ಕೊಂಡ್ರು? ಆ ಕ್ಷಣದಲ್ಲಿ ಅವರನ್ನ ಯಾಕೆ ಕೊಲ್ಲಿಲ್ಲ? ಒಬ್ಬ ಉಗ್ರನು ಕೂಡ ಸಾವನ್ನಪ್ಪಿಲ್ಲ ಅಥವಾ ಸ್ಥಳದಲ್ಲಿ ಯಾರನ್ನು ಕೂಡ ಹಿಡಿಯಲಾಗ್ಲಿಲ್ಲ ಅಂತಂದ್ರೆ ಏನರ್ಥ? ಸಾವಿರಾರು ಪ್ರವಾಸಿಗರು ಹೋಗುವಂತ ಸ್ಥಳದಲ್ಲಿ ಭದ್ರತೆ ವ್ಯವಸ್ಥೆ ಯಾಕೆ ಇರಲಿಲ್ಲ ಅನ್ನೋದೇ ದೊಡ್ಡ ಪ್ರಶ್ನೆ. ಇದಕ್ಕೆ ಯಾರು ಹೊಣೆ? ಇಲ್ಲಿಯವರೆಗೆ ಯಾರ ವಿರುದ್ಧ ಆದ್ರೂ ಕ್ರಮವನ್ನ ಕೈಗೊಳ್ಳಲಾಗಿದೆಯಾ? ಅವರು ಧರ್ಮ ಯಾವುದು ಅಂತ ಕೇಳ್ತಾ ಇದ್ರು ಮತ್ತೆ ಪರೀಕ್ಷಿಸಿ ನಂತರ ಅವರನ್ನ ಕೊಲ್ತಾ ಇದ್ರು ಅಂತ ಅಂದ್ರೆ ಸುತ್ತಾನು ಭದ್ರತೆ ಇಲ್ಲ ಅಂತ ಅವರಿಗೆ ಖಚಿತ ಆಗಿತ್ತು. ತಮ್ಮನ್ನ ತಡೆಯೋದಿಕ್ಕೆ ಅಲ್ಲಿ ಯಾರು ಇಲ್ಲ ಅಂತ ಆ ಉಗ್ರರಿಗೆ ತಿಳಿದಿತ್ತು. ಭಯೋತ್ಪಾದನೆ ವಿರುದ್ಧ ನಮ್ಮದು 0 ಟಾಲರೆನ್ಸ್ ನೀತಿಯಾಗಿದೆ. ಈ ಹೇಡಿತನದ ಕೃತ್ಯದ ವಿರುದ್ಧ ಭಾರತದ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ. ಈಗ ಭಾರತ ಸರ್ಕಾರ ಕೈಗೊಳ್ಳಬೇಕಾಗಿರುವಂತಹ ಕ್ರಮ ಏನು ಅಂತ ಅಂದ್ರೆ ದಾಳಿ ಮಾಡಿದವರು ಬೆನ್ನಟ್ಟಿ ಹೋಗೋದಷ್ಟೇ ಅಲ್ಲ, ತೆರೆಮರೆಯಲ್ಲಿ ಕುಳಿತುಕೊಂಡು ಭಾರತದ ನೆಲದಲ್ಲಿ ಇಂತಹ ದುಷ್ಕೃತ್ಯಗಳನ್ನ ನಡೆಸೋದಿಕ್ಕೆ ಸಂಚು ರೂಪಿಸುವವರನ್ನ ಸಹ ತಲುಪಬೇಕಾಗಿದೆ. ಇಂತಹ ಕೃತ್ಯಗಳಿಗೆ ಕಾರಣರಾದವರನ್ನ ಮುಂದಿನ ದಿನಗಳಲ್ಲಿ ಕಠಿಣ ಶಿಕ್ಷೆಗೆ ಗುರಿಪಡಿಸಲಾಗುವುದು ಅಂತ ನಿರೀಕ್ಷೆ ಮಾಡಬಹುದು. ಘಟನೆಯ ಬಗ್ಗೆ ಮಾಹಿತಿ ಬಂದ ತಕ್ಷಣ ಗೃಹ ಸಚಿವ ಅಮಿತ್ ಶಾ ಅವರು ಕಾಶ್ಮೀರಕ್ಕೆ ತೆರಳಿದ್ರು. ಏಪ್ರಿಲ್ 23ರಂದು ಅವರು ಸಂತ್ರಸ್ತ ಕುಟುಂಬಗಳನ್ನ ಭೇಟಿ ಮಾಡಿದ್ರು. ಘಟನೆ ನಡೆದಂತಹ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ರು. ಇಂಥದ್ದೊಂದು ದಾಳಿ ನಡೆಸೋದಕ್ಕೆ ಸಿದ್ಧತೆಗಳು ನಡೀತಾ ಇವಂತೆ ಯಾರಿಗೂ ಕೂಡ ತಿಳಿದಿರಲೇ ಇಲ್ವಾ? ಇತಿಹಾಸವನ್ನ ನೋಡ್ಕೊಂಡ್ರೆ ಯಾರಾದ್ರೂ ಅಮೆರಿಕಾದವರು ಬಂದಾಗ್ಲೆಲ್ಲ ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿ ನಡೆಯುತ್ತೆ ಅಂತಾನೆ ಹೇಳಲಾಗಿದೆ. ಈ ಬಾರಿಯೂ ಕೂಡ ದಾಳಿ ನಡೆದಾಗ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಜೈಪುರದಲ್ಲಿದ್ರು. ಅದಕ್ಕಿಂತಲೂ ಹೆಚ್ಚಾಗಿ 1,500ರಿಂದ 2,000 ಜನ ಇರುವಂತಹ ಸ್ಥಳದಲ್ಲಿ ಯಾಕೆ ಭದ್ರತೆ ಇರಲಿಲ್ಲ? ಜಗತ್ತಿನ ಯಾವ ದೇಶಕ್ಕೆ ಭೇಟಿ ನೀಡೋದು ಸುರಕ್ಷಿತ ಮತ್ತೆ ಯಾವ ದೇಶಕ್ಕೆ ಭೇಟಿ ನೀಡೋದು ಸುರಕ್ಷಿತ ಅಲ್ಲ ಅನ್ನೋದ್ರ ಕುರಿತು ಅಮೆರಿಕ ತನ್ನ ನಾಗರಿಕರಿಗೆ ಸಲಹೆಯನ್ನ ನೀಡುತ್ತೆ. ಭಾರತ ಸರ್ಕಾರ ತನ್ನ ಪ್ರವಾಸಿಗರಿಗೆ ಅಂತಹ ಸಲಹೆಯನ್ನ ಯಾಕೆ ನೀಡಲಿಲ್ಲ? ಗುಂಡಿನ ಚಕಮಕಿ 20 ನಿಮಿಷಗಳ ಕಾಲ ನಡೀತು ಅಂತ ಜನ ಹೇಳ್ತಾ ಇದ್ದಾರೆ. ಭಯೋತ್ಪಾದಕರು ಸಮವಸ್ತ್ರದಲ್ಲಿ ಬಂದಿದ್ರಿಂದ ಅವರನ್ನ ಜನರು ಪೊಲೀಸರು ಅಂತ ಭಾವಿಸಿದ್ರು ಅಂತ ವರದಿಯೊಂದು ಹೇಳುತ್ತೆ. ಆದ್ರೆ ಕೆಲವು ಪ್ರವಾಸಿಗರ ಪ್ರಕಾರ ಅವರು ಯಾವುದೇ ಸಮವಸ್ತ್ರದಲ್ಲಿ ಇರಲಿಲ್ಲ. ಸರ್ಕಾರದಿಂದ ಉತ್ತರಗಳನ್ನ ಕೇಳದೆ ಮೀಡಿಯಾಗಳು ಈ ಘಟನೆಯ ಬಗ್ಗೆ ಪ್ರಾಮಾಣಿಕವಾಗಿರೋದಕ್ಕೆ ಸಾಧ್ಯ ಇಲ್ಲ. 2019ರಲ್ಲಿ ಪುಲ್ವಾಮಾದಲ್ಲಿ ಇಷ್ಟೇ ಅಥವಾ ಇದಕ್ಕಿಂತ ದೊಡ್ಡ ದಾಳಿ ನಡೆದಿತ್ತು. ಇದಕ್ಕೆ ಯಾರನ್ನಾದ್ರೂ ಹೊಣೆ ಮಾಡ್ಲಾಯ್ತಾ? ಮಾಜಿ ರಾಜ್ಯಪಾಲರು ಹಲವು ಗಂಭೀರ ಆರೋಪಗಳನ್ನ ಮಾಡಿದ್ರು. ಅವ್ರ ಪಾಡ್ ಏನಾಯ್ತು ಅನ್ನೋದು ಗೊತ್ತೇ ಇದೆ. ಮಡಿಲ ಮೀಡಿಯಾಗಳು ಏನ್ ಮಾಡಿದ್ವು ಅನ್ನೋದನ್ನ ನಾವೇನಿಲ್ಲಿ ಹೇಳ್ಬೇಕಾಗಿಲ್ಲ. ಪುಲ್ವಾಮಾ ದಾಳಿಯ ಸಮಯದಲ್ಲೂ ಕೂಡ ಪ್ರಶ್ನೆಗಳೇ ಎದ್ದಿದ್ವು. ಆದ್ರೆ ಅವುಗಳಿಗೆ ಉತ್ತರಿಸುವ ಬದಲು ಬೇರೆದೇ ಒಂದು ರಾಜಕೀಯನ ಮಾಡಲಾಯಿತು. ಇಲ್ಲಿಯವರೆಗೂ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ. ಪುಲ್ವಾಮಾ ದಾಳಿಗೂ ಮೊದಲು ಪಠಾಣ್ಕೋಟ್ ವಾಯುನೆಲೆ ಮೇಲೂ ಕೂಡ ದಾಳಿ ನಡೆದಿತ್ತು. ಯಾರನ್ನೂ ಕೂಡ ಅದಕ್ಕೂ ಹೊಣೆಗಾರರನ್ನಾಗಿ ಮಾಡಲಿಲ್ಲ. 14 ಕಾಶ್ಮೀರಿ ಪಂಡಿತರು ಬಲಿಯಾದಾಗ್ಲೂ ಕೂಡ ಯಾರನ್ನು ಹೊಣೆಗಾರರನ್ನಾಗಿ ಮಾಡಲಿಲ್ಲ. ಯಾಕೆ ಹೊಣೆಗಾರಿಕೆ ಅನ್ನೋದು ಇಲ್ಲ ಇಲ್ಲಿ? ಜನಸಾಮಾನ್ಯರು ಯಾಕೆ ಗುರಿಯಾಗ್ತಾ ಇದ್ದಾರೆ? ಈ ಘಟನೆಯನ್ನ ಖಂಡಿಸುವಲ್ಲಿ ವಿಪಕ್ಷದ ಯಾರೂ ಕೂಡ ಹಿಂದೆ ಬಿದ್ದಿಲ್ಲ. ಎಲ್ಲರೂ ಇದನ್ನ ಒಮ್ಮತದಿಂದ ಖಂಡಿಸಿದ್ದಾರೆ. ಪ್ರತಿಯೊಬ್ಬ ಪ್ರಮುಖ ವಿರೋಧ ಪಕ್ಷದ ನಾಯಕರು ಕೂಡ ಸರ್ಕಾರದ ಜೊತೆಗೆ ನಿಲ್ಲೋದಾಗಿ ಭರವಸೆಯನ್ನ ನೀಡಿದ್ರು. ರಾಹುಲ್ ಗಾಂಧಿ ಅವರು ಗೃಹ ಸಚಿವ ಅಮಿತ್ ಶಾ ಅವರೊಂದಿಗೆ ಮಾತನಾಡಿದ್ರು. ಹಾಗೆ ಜಮ್ಮು ಮತ್ತೆ ಕಾಶ್ಮೀರದ ಮುಖ್ಯಮಂತ್ರಿಯೊಂದಿಗೂ ಕೂಡ ಅವ್ರು ಮಾತನಾಡಿದ್ರು. ಮತ್ತೆ ಅವರೊಂದಿಗೆ ನಿಲ್ಲೋದಾಗಿ ಭರವಸೆಯನ್ನ ನೀಡಿದ್ರು. ಎಲ್ಲರೂ ಒಟ್ಟಿಗೆನೆ ಇರುವಾಗ ಒಬ್ಬರನ್ನೊಬ್ರು ಯಾಕೆ ಗುರಿಯಾಗಿಸ್ಕೊಳ್ಬೇಕು? ಕಾಂಗ್ರೆಸ್ ಈ ಹೇಡಿತನದ ಭಯೋತ್ಪಾದಕ ಕೃತ್ಯವನ್ನ ಮತ್ತೆ ಅದಕ್ಕೆ ಕಾರಣರಾದವರನ್ನ ಕಟು ಪದಗಳಲ್ಲಿ ಖಂಡಿಸಿದೆ. ಆದ್ರೆ ಪ್ರತಿಯೊಂದು ವಿರೋಧ ಪಕ್ಷ ಕೂಡ ಸರ್ಕಾರದ ಜೊತೆಗೆ ನಿಂತಿದ್ರೆ ಆಡಳಿತ ಪಕ್ಷದ ಬೆಂಬಲಿಗರು, ವಿಪಕ್ಷಗಳ ನಾಯಕರು ಮತ್ತೆ ಅವರ ರಾಜಕೀಯವನ್ನ ಗುರಿಯಾಗಿಸಿಕೊಂಡಿರೋದು ಮಾತ್ರ ವಿಚಿತ್ರವಾಗಿ ಕಾಣಿಸ್ತಿದೆ. ಇಲ್ಲಿ UPA ಸರ್ಕಾರ ಇದ್ದಿದ್ರೆ ಇಲ್ಲಿಯವರೆಗೆ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆಗಳು ಬೀದಿಯಲ್ಲಿ ನಡೀತಾ ಇದ್ವು. TV ಚಾನೆಲ್ಗಳು ಭದ್ರತಾ ವೈಫಲ್ಯದ ಬಗ್ಗೆ ದಿನಗಟ್ಟಲೆ ಮಾತಾಡ್ತಾ ಇದ್ವು. ಆದ್ರೆ ಈಗ ಮಾತ್ರ ವಿರೋಧ ಪಕ್ಷಗಳು ಅಥವಾ ಮೋದಿ ಸರ್ಕಾರದ ಟೀಕಾಕಾರರನ್ನ ಗುರಿಯಾಗಿಸಿ ಮಾತನಾಡಲಾಗ್ತಾ ಇದೆ. ಎಷ್ಟೇ ಕುತರ್ಕ ಅಥವಾ ಅಸಂಬದ್ಧತೆಗಳು ಈ ವೈಫಲ್ಯವನ್ನ ಮರೆಮಾಚೋದಕ್ಕೆ ಸಾಧ್ಯ ಇಲ್ಲ ಅಂತ ಪತ್ರಕರ್ತ ರಾಹುಲ್ ಪಂಡಿತ್ X ನಲ್ಲಿ ಬರೆದಿದ್ದಾರೆ. ಇದು ಭದ್ರತೆಗೆ ಸಂಬಂಧಪಟ್ಟಂತ ಎಲ್ಲಾ ಸಂಸ್ಥೆಗಳ ವೈಫಲ್ಯ. ಇದು ಎಲ್ಲಾ ಏಜೆನ್ಸಿಗಳ ನಿರ್ಲಕ್ಷ್ಯದ ಪರಿಣಾಮ. ದಿ ಹಿಂದೂ ಪತ್ರಕರ್ತೆ ವಿಜೇತಾ ಸಿಂಗ್ ಅವರು X ನಲ್ಲಿ ಬರೆದಿರುವ ಪ್ರಕಾರ ಏಪ್ರಿಲ್ 7 ಮತ್ತೆ 8ರಂದು ಗೃಹ ಸಚಿವರು ಜಮ್ಮು ಮತ್ತೆ ಕಾಶ್ಮೀರದ ಭದ್ರತೆ ಕುರಿತು ಪರಿಶೀಲನಾ ಸಭೆಯನ್ನ ನಡೆಸಿದ್ರು. ಯಾಕಂದ್ರೆ ಮಾರ್ಚ್ 27ರಂದು ಭಯೋತ್ಪಾದಕರು ಕತುವಾಕ್ ನುಸುಳಿದ್ರು. ಒಬ್ಬ ಹೆಡ್ ಕಾನ್ಸ್ಟೇಬಲ್ ಸೇರಿದಂತೆ 4 ಪೊಲೀಸರನ್ನ ಕೊಂದಿದ್ರು. ಈ ಎನ್ಕೌಂಟರ್ ನಲ್ಲಿ 2 ಭಯೋತ್ಪಾದಕರು ಸಾವನ್ನಪ್ಪಿದ್ರು. ಇಬ್ಬರಿಗಾಗಿ ಹುಡುಕಾಟ ಇನ್ನೂ ಕೂಡ ಮುಂದುವರೆದಿದೆ. ಇದಾದ ನಂತರ ಕೂಡ ಪಹಲ್ಗಾಮ್ನಲ್ಲಿ ಭದ್ರತಾ ಪರಿಸ್ಥಿತಿ ಹೀಗೆ ಆಗಿತ್ತು. ಕಾಶ್ಮೀರವನ್ನ ವಿಶ್ವದ ಅತ್ಯಂತ ಸೂಕ್ಷ್ಮ ಮಿಲಿಟರಿ ವಲಯ ಅಂತ ಪರಿಗಣಿಸಲಾಗಿದೆ. ಅಲ್ಲಿ ಭಯೋತ್ಪಾದಕ ದಾಳಿ ಬಹಿರಂಗವಾಗಿ ಈ ರೀತಿ ನಡೆಯುತ್ತೆ.
ಪ್ರವಾಸಿಗರು ಕಾಶ್ಮೀರಕ್ಕೆ ಭೇಟಿ ನೀಡುವಂತಹ ವಿಧಾನದ ಬಗ್ಗೆ ಭದ್ರತೆಯ ಸರಿಯಾದ ಪರಿಶೋಧನೆ ನಡೀಬೇಕು. ಅಲ್ಲಿನ ಭದ್ರತಾ ವ್ಯವಸ್ಥೆಗಳೇನು, ದಾಳಿ ನಡೆದಂಥ ಪ್ರದೇಶದ ಸುತ್ತ ಭದ್ರತೆ ಹೇಗಿತ್ತು, ತುರ್ತು ಪರಿಸ್ಥಿತಿಗೆ ಯಾವ ವ್ಯವಸ್ಥೆಗಳನ್ನ ಮಾಡಲಾಗಿತ್ತು ಅನ್ನೋಂಥ ಪ್ರಶ್ನೆಗಳು ಹಾಗೇನೆ ಉಳಿಯುತ್ತವೆ. ಕಳೆದ ವಾರ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರು ನೀಡಿದಂಥ ಹೇಳಿಕೆ ಬಗ್ಗೆ ಯಾರೂ ಕೂಡ ಗಮನ ಹರಿಸಲಿಲ್ವಾ? ಆ ಹೇಳಿಕೆಗೂ ಭಯೋತ್ಪಾದಕ ದಾಳಿಗೂ ಏನಾದ್ರೂ ಸಂಬಂಧ ಇರಬಹುದಾ? ಇದ್ದಕ್ಕಿದ್ದ ಹಾಗೆ ಬಂದಂತ ಆ ಹೇಳಿಕೆಯ ಬಗ್ಗೆ ಸರ್ಕಾರ ಯಾಕೆ ಎಚ್ಚರಗೊಳ್ಳಿಲ್ಲ? ಮುಂಬೈ ದಾಳಿಗೆ ಸಂಬಂಧಿಸಿ ಭಯೋತ್ಪಾದಕ ರಾಣಾನನ್ನ ಭಾರತ ಕರೆತರಲಾಗಿದೆ. ಪಾಕಿಸ್ತಾನದ ಪಾತ್ರ ಬೆಳಕಿಗೆ ಬಂದಿದೆ. ಹಾಗಾದ್ರೆ ಅದಕ್ಕೂ ಇದಕ್ಕೂ ಏನಾದ್ರೂ ಸಂಬಂಧ ಇರಬಹುದಾ? ಸರ್ಕಾರ ಯಾವ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ. ಆದ್ರೆ ಭದ್ರತಾ ಲೋಪ ಹೇಗೆ ಸಂಭವಿಸ್ತು ಅನ್ನೋದಕ್ಕೆ ಸರ್ಕಾರನೇ ಉತ್ತರ ನೀಡಬೇಕಾಗಿದೆ. ಈ ಪ್ರಶ್ನೆಗಳಿಗೆ ಇಲ್ಲಿಯವರೆಗೆ ಏನು ಉತ್ತರ ಬಂದಿಲ್ಲ. ಆದ್ರೆ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಅವರು ಏನ್ ಹೇಳ್ತಾ ಇದ್ದಾರೆ? ಅವರು ಸಂವಿಧಾನವನ್ನ ಬದಲಾಯಿಸೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಸಂವಿಧಾನದ ವಿಚಾರದಲ್ಲಿ ದಾಳಿ ಮಾಡುವಂತ ಸಮಯನ? ಯಾಕೀಗ ಆರ್ಟಿಕಲ್ 26, 27, 28, 29 ರದ್ದು ಮಾಡಬೇಕು ಅಂತ ಅವ್ರು ಒತ್ತಾಯ ಮಾಡ್ತಾ ಇದ್ದಾರೆ? ಈ ದಾಳಿಯನ್ನ ಭಯೋತ್ಪಾದಕರು ನಡೆಸಿದ್ದಾರೆ ಮತ್ತು ಬಿಜೆಪಿ ಜನ ಸಂವಿಧಾನವನ್ನ ಬದಲಾಯಿಸೋದಿಕ್ ಬಯಸ್ತಾ ಇದ್ದಾರೆ. ಹಾಗಾದ್ರೆ ಈ ದಾಳಿಯ ಲಾಭವನ್ನ ಯಾರು ಪಡಿತಾ ಇದ್ದಾರೆ? ಭಯೋತ್ಪಾದಕ ದಾಳಿಗೆ ಪ್ರತಿಕ್ರಿಯೆಯನ್ನ ನೀಡೋದಕ್ಕೆ ಸಂವಿಧಾನವನ್ನ ಬದಲಾಯಿಸಲಾಗುತ್ತಾ? ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನ ರದ್ದುಗೊಳಿಸದೆ ಇವರು ಭಯೋತ್ಪಾದನೆ ವಿರುದ್ಧ ಹೋರಾಡೋದಕ್ಕೆ ಸಾಧ್ಯ ಇಲ್ವಾ? ಇದು ಯಾವ ರೀತಿಯ ರಾಜಕೀಯ? ಇವ್ರ ಉದ್ದೇಶ ಏನು ಹಾಗಿದ್ರೆ? ವಿರೋಧ ಪಕ್ಷದ ನಾಯಕರು ತಮ್ಮ ಹೇಳಿಕೆಗಳಲ್ಲಿ ಸಂಯಮವನ್ನ ತೋರಿಸ್ತಾ ಇದ್ದಾರೆ. ಇದು ಸರ್ಕಾರವನ್ನು ಹೆಚ್ಚು ಟೀಕಿಸುವಂತ ಸಮಯ ಅಲ್ಲ, ಆದ್ರೆ ಖಂಡಿತವಾಗಿಯೂ ನಾವು ಪ್ರಶ್ನೆಗಳನ್ನ ಕೇಳಬೇಕು ಅಂತ ಅವರು ಸಮತೋಲನದಿಂದಾನೇ ಹೇಳ್ತಾ ಇದ್ದಾರೆ. ಆದ್ರೆ ಬಿಜೆಪಿ ನಾಯಕರು ಯಾವುದೇ ಸಂಯಮ ಇಲ್ಲದೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ. ಲೋಕಸಭೆ ಚುನಾವಣೆ ನಡೆದಾಗ ಪ್ರಧಾನಿ ಮೋದಿ ಅವರು ಜಮ್ಮು ಮತ್ತೆ ಕಾಶ್ಮೀರಕ್ಕೆ ಪ್ರಚಾರಕ್ಕೂ ಕೂಡ ಹೋಗಲಿಲ್ಲ. ಒಂದೇ ಒಂದು ಸಭೆಯನ್ನು ಕೂಡ ನಡೆಸಲಿಲ್ಲ. ಜಮ್ಮು ಮತ್ತೆ ಉಧಂಪುರ್ ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿದೆ. ಆದ್ರೆ ಕಾಶ್ಮೀರ ಕಣಿವೆಯಲ್ಲಿ ಒಂದೇ ಒಂದು ಸ್ಥಾನದಲ್ಲೂ ತನ್ನ ಅಭ್ಯರ್ಥಿಗಳನ್ನು ಅದನ್ನು ನಿಲ್ಲಿಸಲಿಲ್ಲ. ಬಿಜೆಪಿಯ ರಾಜಕೀಯದಲ್ಲಿ ಕಾಶ್ಮೀರದ ಪಾತ್ರ ಎಷ್ಟು ಮುಖ್ಯ? ಆದ್ರೆ ಆರ್ಟಿಕಲ್ 370 ತೆಗೆದುಹಾಕಿದ ನಂತರದ ಮೊದಲ ಚುನಾವಣೆಯಲ್ಲಿ ಬಿಜೆಪಿ ಕಣಿವೆಯಲ್ಲಿ ಚುನಾವಣೆಯನ್ನೇ ಎದುರಿಸಲಿಲ್ಲ. ಸರ್ಕಾರ ಮತ್ತೆ ಬಿಜೆಪಿಯಿಂದ ದೇಶಕ್ಕೆ ಭರವಸೆ ಸಿಗ್ತಾನೆ ಇತ್ತು. ಭಯೋತ್ಪಾದನೆ ನಿಯಂತ್ರಣದಲ್ಲಿದೆ, ಕಾಶ್ಮೀರ ಸಹಜ ಸ್ಥಿತಿಗೆ ಮರಳಿದೆ ಅಂತಾನೆ ಹೇಳಲಾಗ್ತಾ ಇತ್ತು. ಜನ ಕೂಡ ಅದನ್ನೇ ನಂಬಿದ್ರು. ಪಹಲ್ಗಾಮ್ ದಾಳಿಯನ್ನ ಇತ್ತೀಚಿನ ವರ್ಷಗಳಲ್ಲಿ ನಡೆದಂತ ಅತಿ ದೊಡ್ಡ ಭಯೋತ್ಪಾದಕ ದಾಳಿ ಅಂತ ಬಣ್ಣಿಸಲಾಗ್ತಾ ಇದೆ. ಆದ್ರೆ ಪುಲ್ವಾಮಾದಲ್ಲಿ ನಡೆದಂತಹ ಸ್ಫೋಟದಲ್ಲಿ CRPF ನ 40ಕ್ಕೂ ಹೆಚ್ಚು ಸೈನಿಕರು ಹುತಾತ್ಮರಾದ್ರು. ಕಾಶ್ಮೀರದಲ್ಲಿ ನಡೀತಾ ಇರುವಂತಹ ಅಂತ್ಯ ಇಲ್ಲದ ಭಯೋತ್ಪಾದನೆ ಯಾರ ಗಾಯಗಳನ್ನು ವಾಸಿಯಾಗೋದಿಕ್ಕೆ ಯಾವತ್ತಿಗೂ ಬಿಡೋದಿಲ್ಲ. ಕಾಶ್ಮೀರದಲ್ಲಿ ಎಲ್ಲಾ ಪಕ್ಷಗಳು ಬಂದ್ಗೆ ಕರೆ ನೀಡಿದ್ವು. ಬಂದ್ನ ಪರಿಣಾಮ ಒಳ ಪ್ರದೇಶಗಳಲ್ಲಿಯೂ ಕೂಡ ಗೋಚರಿಸಿತು. ಕಾಶ್ಮೀರ ವ್ಯಾಪಾರಿಗಳು ಮತ್ತೆ ತಯಾರಕರ ಸಂಘ, ವಾಣಿಜ್ಯ ಮತ್ತೆ ಕೈಗಾರಿಕಾ ಮಂಡಳಿ, ಜಮ್ಮು ಮತ್ತೆ ಕಾಶ್ಮೀರ ಹೋಟೆಲ್ ಮಾಲೀಕರ ಕ್ಲಬ್, ಹಾಗೆ ಪ್ರಯಾಣ ಸಂಘ, ಸಾರಿಗೆದಾರರು, ರೆಸ್ಟೋರೆಂಟ್ ಮಾಲೀಕರು ಎಲ್ಲರೂ ಈ ಒಂದು ಬಂದ್ಗೆ ಬೆಂಬಲವನ್ನ ನೀಡಿದ್ರು. ಪೂಂಚ್ನಲ್ಲಿ ಅಂಗಡಿಯವರು ಮತ್ತೆ ಉದ್ಯಮಿಗಳು ಪ್ರದರ್ಶನವನ್ನ ನಡೆಸಿದ್ದಾರೆ. ಅನೇಕ ಸ್ಥಳಗಳಲ್ಲಿ ಜನರು ಮೇಣದ ಬತ್ತಿಯ ಮೆರವಣಿಗೆಗಳನ್ನ ನಡೆಸಿ ಅಂಗಡಿಗಳನ್ನ ಮುಚ್ಚಿ ಭಯೋತ್ಪಾದನೆಯ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಏನೇ ಭಯೋತ್ಪಾದನೆ ನಡೆದ್ರೂ ಕೂಡ ಎಂಥದೋ ಒಂದು ನಂಬಿಕೆಯ ಮೇಲೆ ಪ್ರವಾಸಿಗರು ಕಾಶ್ಮೀರಕ್ಕೆ ಹೋಗ್ತಾನೆ ಇದ್ದಾರೆ. ಕಾಶ್ಮೀರದ ಜೀವನ ಮತ್ತೆ ಅಲ್ಲಿನ ವ್ಯವಹಾರ ಕೂಡ ಈ ನಂಬಿಕೆಯ ಆಧಾರದ ಮೇಲೇನೆ ಸಾಗುತ್ತೆ. 2021ರಿಂದ 2023 ಅವಧಿಯಲ್ಲಿ ಪ್ರತಿ ವರ್ಷ 1ರಿಂದ 2 ಕೋಟಿ ಪ್ರವಾಸಿಗರು ಅಲ್ಲಿಗೆ ಭೇಟಿ ನೀಡ್ತಾ ಇದ್ದಾರೆ. 2023ರಲ್ಲಿ 2 ಕೋಟಿಗೂ ಹೆಚ್ಚು ಪ್ರವಾಸಿಗರು ಭೇಟಿ ನೀಡಿದ್ರು. ಈ ವರ್ಷ 37,000ಕ್ಕೂ ಹೆಚ್ಚು ವಿದೇಶಿ ಪ್ರವಾಸಿಗರು ಅಲ್ಲಿ ಭೇಟಿ ನೀಡಿದ್ದಾರೆ. ಕಾಶ್ಮೀರದ ಜನರಿಗೆ ಭಯೋತ್ಪಾದಕರು ತಮ್ಮ ಜೀವನೋಪಾಯದ ಮೇಲೆ ದಾಳಿ ಮಾಡಿದ್ದಾರೆ ಅಂತ ತಿಳಿದಿದೆ. ಧರ್ಮದ ಬಗ್ಗೆ ಕೇಳಿದ ನಂತರ ಕೊಂದಂತ ಭಯೋತ್ಪಾದಕರು ವಾಸ್ತವವಾಗಿ ಕಾಶ್ಮೀರದ ಜನರ ಉದ್ಯೋಗವನ್ನ ಕೊಲ್ಲೋದಿಕ್ ಬಂದಿದ್ರು. ಹಾಗಾಗಿ ಈ ಭಯೋತ್ಪಾದನೆಯನ್ನ ಧರ್ಮದೊಂದಿಗೆ ಜೋಡಿಸುವಂತಹ ಆತುರ ಬೇಡ. ಅಂತಹ ಚರ್ಚೆ ಕೊನೆಗಾಣುವಂಥದ್ದು ಅಲ್ಲ. ಇಲ್ಲಿ ಶರಬತ್ನಲ್ಲಿ ಜಿಹಾದನ್ನ ಕಂಡುಕೊಳ್ಳುವಂತಹ ಮನಸ್ಥಿತಿ ಇರುವಲ್ಲಿ ತಾರ್ಕಿಕತೆಗೆ ಯಾವ ಅರ್ಥನೂ ಇಲ್ಲ. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಭಯೋತ್ಪಾದಕ ದಾಳಿಯನ್ನ ಖಂಡಿಸಿ ಕಾಶ್ಮೀರದಲ್ಲಿ ಜನರು ಬಂದ್ ನಡೆಸ್ತಾರೆ ಅಂತ ಅಂದ್ರೆ ದಾಳಿ ನಡೆದ ಸಂಜೆ ಮತ್ತೆ ಮಾರನೇ ದಿನ ಕೂಡ IPL ಪಂದ್ಯಗಳು ಯಾಕೆ ನಡೆದವು? ಕಾಶ್ಮೀರದ ಜನರು ಅಂಗಡಿಗಳನ್ನ ಮುಚ್ಚಬಹುದಾದ್ರೆ IPL ಪಂದ್ಯವನ್ನ ಯಾಕೆ ನಿಲ್ಲಿಸಬಾರ್ದು? ಪಾಟ್ನಾದಲ್ಲಿ ನಡಿಬೇಕಾಗಿದ್ದಂತಹ ವಾಯುಪಡೆಯ ವಾಯು ಪ್ರದರ್ಶನವನ್ನ ರದ್ದುಗೊಳಿಸೋದಕ್ಕೆ ಸಾಧ್ಯ ಇಲ್ವಾ? ಏರ್ ಶೋ ಯಾಕೆ ನಡೀತು? ಬಿಹಾರದಲ್ಲಿ ಚುನಾವಣೆ ಇರೋದ್ರಿಂದ ನಡೀತಾ? ಜನರು ಸಾಮಾಜಿಕ ಮಾಧ್ಯಮಗಳಲ್ಲಿ ದ್ವೇಷವನ್ನ ಹರಡ್ತಾ ಇದ್ದಾರೆ. ಕೋಪದ ಹೆಸರಿನಲ್ಲಿ ಅವರು ದ್ವೇಷವನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ಪಾಟ್ನಾದಲ್ಲಿ ವೈಮಾನಿಕ ಪ್ರದರ್ಶನ ನಡೀತಾ ಇದೆ. ಸೂರ್ಯಕಿರಣ್ ವಿಮಾನದ ಪ್ರದರ್ಶನವನ್ನ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಆನಂದಿಸ್ತಾ ಇದ್ದಾರೆ. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ನಡೆದಿದೆ, ಮತ್ತೆ ಇಲ್ಲಿ ಸರ್ಕಾರದ ಮಂತ್ರಿಗಳು ಆನಂದಿಸ್ತಾ ಇದ್ದಾರೆ. ಭಯೋತ್ಪಾದಕ ದಾಳಿಯಿಂದ ವಾಯುಪಡೆ ಆಘಾತಗೊಳ್ಳಿಲ್ವಾ? ಈ ಪ್ರಶ್ನೆಗಳನ್ನ ಯಾಕೆ ಕೇಳಲಾಗ್ತಾ ಇಲ್ಲ? ಮಡಿಲ ಮೀಡಿಯಾ ಚಾನೆಲ್ಗಳಲ್ಲಿ ಪ್ರತಿದಿನ ಸಂಜೆ ಹಿಂದೂ ಮುಸ್ಲಿಂ ಚರ್ಚೆಗಳನ್ನು ನಡೆಸಲಾಗುತ್ತೆ. ಕಾಶ್ಮೀರಿ ಪಂಡಿತರ ಹತ್ಯೆ ಆರಂಭ ಆದಾಗ ಪಂಡಿತರು ಚಡಪಡಿಸಿದ್ರು, ಅಸುರಕ್ಷತೆಯ ಭಾವನೆ ಶುರುವಾಯಿತು.
ಆದರೆ ಭಯೋತ್ಪಾದಕರ ಯೋಜನೆ ವಿಫಲ ಆಯಿತು. ಅದಾದ ನಂತರ ಬಿಹಾರ ಮತ್ತು ಯುಪಿಯಿಂದ ಬಂದಂತಹ ಕಾರ್ಮಿಕರನ್ನ ಕೊಲ್ಲಲಾಯಿತು. 2024ರಲ್ಲಿ ಬಿಹಾರದ ರಾಜಾಶೋ ಮತ್ತೆ ಅಶೋಕ್ ಚೌಹಾಣ್ ಪ್ರತ್ಯೇಕ ಘಟನೆಗಳಲ್ಲಿ ಹತ್ಯೆಗೀಡಾದ್ರು. 2024ರಲ್ಲಿಯೇ ಜಮ್ಮು ಮತ್ತೆ ಕಾಶ್ಮೀರ, ಪಂಜಾಬ್ ಮತ್ತೆ ಬಿಹಾರದ 6 ಕಾರ್ಮಿಕರು ಸುರಂಗ ಯೋಜನೆಯಲ್ಲಿ ಕೊಲೆಯಾದರು. ಈ ದಾಳಿಯಲ್ಲಿ ಬರ್ಗಾವ್ನ ವೈದ್ಯ ಶಹನ್ವಾಜ್ ಕೂಡ ಸಾವನ್ನಪ್ಪಿದ್ರು. ಸೆಪ್ಟೆಂಬರ್ 2024ರಲ್ಲಿ ಜಮ್ಮು ಮತ್ತೆ ಕಾಶ್ಮೀರ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಬಶೀರ್ ಅಹಮದ್ ಕಥುವಾ ಎನ್ಕೌಂಟರ್ ನಲ್ಲಿ ಸಾವನ್ನಪ್ಪಿದ್ರು. ಸೆಪ್ಟೆಂಬರ್ 2023ರಲ್ಲಿ ಅನಂತ್ನಾಗ್ನಲ್ಲಿ ನಡೆದಂತ ಎನ್ಕೌಂಟರ್ ನಲ್ಲಿ ಜಮ್ಮು ಮತ್ತೆ ಕಾಶ್ಮೀರ ಪೊಲೀಸರ ಹುಮಾಯೂನ್ ಭಟ್ ಕೊಲ್ಲಲ್ಪಟ್ಟರು. ಈ ದಾಳಿಯಲ್ಲಿ 2 ಸೇನಾಧಿಕಾರಿಗಳು ಸಹ ಸಾವನ್ನಪ್ಪಿದ್ರು. 2019ರಿಂದ 2021ರ ಅವಧಿಯಲ್ಲಿ 14 ಕಾಶ್ಮೀರಿ ಪಂಡಿತರನ್ನ ಭಯೋತ್ಪಾದಕರು ಕೊಂದ್ರು. ಪಾಕಿಸ್ತಾನದಿಂದ ಉಗ್ರರಿಗೆ ಸಿಗುವಂತ ಸಹಾಯ ಇನ್ನೂ ನಿಂತಿಲ್ಲ ಅನ್ನೋದನ್ನ ಭಯೋತ್ಪಾದಕ ದಾಳಿ ತೋರಿಸುತ್ತೆ. ಭಯೋತ್ಪಾದಕರು ನಾವು ಹಿಂದೂ ಮುಸ್ಲಿಂ ಅಂತ ಕಾದಾಡ್ತಾನೆ ಇರಬೇಕು ಅಂತ ಬಯಸ್ತಾರೆ. ಇದರಿಂದಾಗಿ ಕಾಶ್ಮೀರವನ್ನ ಪ್ರತ್ಯೇಕ ಮಾಡಬಹುದು ಮತ್ತೆ ಭಯೋತ್ಪಾದನೆಯ ಉದ್ದೇಶ ಯಶಸ್ವಿ ಆಗಬಹುದು ಅನ್ನೋದು ಅವರ ಆಲೋಚನೆಯಾಗಿದೆ. ಭಯೋತ್ಪಾದಕರು ನಮ್ಮ ದೌರ್ಬಲ್ಯ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಆದ್ರೆ ದುರಾದೃಷ್ಟವಶಾತ್ ನಮಗೆ ಭಯೋತ್ಪಾದಕರ ಉದ್ದೇಶಗಳು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಆದರೆ ಹಿಂದೆ ನಿಂತಿರುವಂತಹ ದೇಶಗಳು ಪಾಕಿಸ್ತಾನ ಸೇನೆಯ ಉದ್ದೇಶಗಳನ್ನ ಮರೆತು ಬಿಡುತ್ತವೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ಏನು ಬರೆಯಲಾಗ್ತಾ ಇದೆ ಮತ್ತೆ ಮಡಿಲ ಮೀಡಿಯಾಗಳಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತು. ಕಾಶ್ಮೀರದಲ್ಲಿನ ಭಯೋತ್ಪಾದನೆಯ ಬಗ್ಗೆ ಇಲ್ಲಿನ ಮಡಿಲ ಮೀಡಿಯಾ ಯಾವತ್ತಾದ್ರೂ ಪ್ರಾಮಾಣಿಕವಾಗಿ ವರದಿಯನ್ನ ಮಾಡಿದೆಯಾ? ಭದ್ರತೆಯಲ್ಲಿನ ಲೋಪಗಳ ಬಗ್ಗೆ ಯಾವತ್ತಾದ್ರೂ ಇಲ್ಲಿನ ಮಡಿಲ ಮೀಡಿಯಾಗಳು ಪ್ರಶ್ನೆಗಳನ್ನ ಎತ್ತಿದ್ದಿದೆಯಾ? ಸರ್ಕಾರಕ್ಕೆ ಅದು ಎಚ್ಚರಿಕೆಯನ್ನು ನೀಡಿದ್ದಿದೆಯಾ? ಮಡಿಲ ಮೀಡಿಯಾಗಳು ಸರ್ಕಾರದಿಂದ ಕೋಟ್ಯಾಂತರ ರೂಪಾಯಿಗಳ ಜಾಹೀರಾತುಗಳನ್ನು ಪಡಿತಾ ಇವೆ. ಈ ದೇಶದಲ್ಲಿ ಯಾವ ಪ್ರಶ್ನೆಗಳನ್ನು ಮರೆ ಮಾಡಲಾಗ್ತಾ ಇದೆ ಅನ್ನೋದ್ರ ಕಡೆಗೆ ನಾವು ಗಮನ ಕೊಡಬೇಕು. 2 ದಿನಗಳ ಹಿಂದಿನವರೆಗೂ ಮಡಿಲ ಮೀಡಿಯಾ ಕಾಶ್ಮೀರ ಅಂತ ಅಂದ್ರೆ ಮೋದಿ ಶಾ ನೀತಿಗಳ ಯಶಸ್ಸಿನ ಸಂಕೇತ ಅಂತೆಲ್ಲ ಗುಣಗಾನದಲ್ಲಿ ತೊಡಗಿದ್ರು. ಅಲ್ಲೇ ಈಗ ಇಷ್ಟು ದೊಡ್ಡ ಭಯೋತ್ಪಾದಕ ದಾಳಿ ನಡೆದು ಹೋಗಿದೆ. ಆದ್ರೆ ಅದೇ ಮಡಿಲ ಮೀಡಿಯಾಗಳು ಪ್ರಶ್ನೆಗಳನ್ನ ಕೇಳ್ತಾ ಇಲ್ಲ. ಇವತ್ತು ದೇಶಕ್ಕೆ ಇದೆಲ್ಲ ಅರ್ಥ ಆಗ್ತಾ ಇಲ್ವಾ? ರಿಪಬ್ಲಿಕ್ ಚಾನೆಲ್ನ ಅರ್ನಬ್ ಗೋಸ್ವಾಮಿ 370ರ ಬಗ್ಗೆ ಮಾತಾಡ್ತಾರೆ. ನ್ಯಾಯಾಲಯ 370ರ ಸಿಂಧುತ್ವದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಮಯವನ್ನು ವ್ಯರ್ಥ ಮಾಡಬಾರ್ದಿತ್ತು. ಅಲ್ಲಿನ ಭದ್ರತಾ ವ್ಯವಸ್ಥೆಗಳ ಜವಾಬ್ದಾರಿಯನ್ನ ನ್ಯಾಯಾಧೀಶರು ತೆಗೆದುಕೊಳ್ಳೋದಿಲ್ಲ ಅಂತ ಅರ್ನಬ್ ಹೇಳ್ತಾರೆ. ಇವು ಸರ್ಕಾರಗಳು ಮತ್ತೆ ಮಿಲಿಟರಿ ನಿರ್ವಹಿಸಬೇಕಾದಂತಹ ವಿಷಯ. ಈ ವಿಷಯಗಳ ಬಗ್ಗೆ ನಿರಂತರವಾಗಿ ಚರ್ಚಿಸುವಂತಹ ಅಗತ್ಯ ಇಲ್ಲ. ಮತ್ತೆ ಮತ್ತೆ ಅರ್ಜಿಗಳು ಸಲ್ಲಿಕೆ ಆಗ್ತಾ ಇವೆ. ನ್ಯಾಯಾಲಯದಲ್ಲಿ ಪದೇ ಪದೇ ಚರ್ಚೆ ನಡೀತಾ ಇದ್ದು ಸರ್ಕಾರ ಕಾಶ್ಮೀರದಲ್ಲಿ ಚುನಾವಣೆ ಯಾಕೆ ನಡೆಸಬೇಕು ಅಂತ ಭರವಸೆ ನೀಡಿ ಹೇಳಬೇಕಾಗತ್ತೆ ಅಂತ ಹೇಳ್ತಾರೆ ಅರ್ನಬ್ ಗೋಸ್ವಾಮಿ. 370ನೇ ವಿಧಿ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಮತ್ತು ಚರ್ಚೆ ನಡೀತು. ಇದು ಹಲವಾರು ವರ್ಷಗಳನ್ನ ತೆಗೆದುಕೊಳ್ತು. ಈಗ ಚುನಾವಣೆಗಳ ಬಗ್ಗೆ ಚರ್ಚೆ ಬಂದಿದ್ರೆ ಅದರಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಥವಾ ಇದು ಯಾವ ರೀತಿಯ ವಾದ? ಈ ಸಮಯದಲ್ಲಿ ದೇಶದ ಕೋಪವನ್ನ ಇವರು ಯಾವ ದಿಕ್ಕಿನಲ್ಲಿ ಕೊಂಡೊಯ್ಯಲಿಕ್ಕೆ ಬಯಸ್ತಾ ಇದ್ದಾರೆ? ದಾಳಿಯನ್ನ ಭಯೋತ್ಪಾದಕರು ನಡೆಸಿದ್ದಾರೆ ಮತ್ತು ಇವರು ಸುಪ್ರೀಂ ಕೋರ್ಟ್ ಅನ್ನ ಗುರಿಯಾಗಿಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದೇ ರೀತಿಯ ಹೇಳಿಕೆಗಳಿಗಾಗಿ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಅವರನ್ನ ಖಂಡಿಸಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ನಿರ್ಣಯವನ್ನು ಅಂಗೀಕರಿಸಿದೆ. ಪಹಲ್ಗಾಮ್ ದಾಳಿಯ ನೆಪದಲ್ಲಿ ಅರ್ನಬ್ ಗೋಸ್ವಾಮಿ ನಿಶಿಕಾಂತ್ ದುಬೆಯ ತಪ್ಪು ಕಲ್ಪನೆಗಳಿಗೆ ದೃಢೀಕರಣವನ್ನ ನೀಡ್ತಾ ಇದ್ದಾರಾ? ಸುಪ್ರೀಂ ಕೋರ್ಟ್ ಅನ್ನೇ ಯಾಕೆ ಗುರಿಯಾಗಿಸಲಾಗ್ತಾ ಇದೆ? ಸರ್ಕಾರಕ್ಕೆ ಯಾವುದೇ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇಲ್ಲ. ಯಾಕೆ? ಆದರೆ ಕೋಪವನ್ನ ಕೆಲವೊಮ್ಮೆ ಸುಪ್ರೀಂ ಕೋರ್ಟ್ ಮೇಲೆ, ಕೆಲವೊಮ್ಮೆ ಜಾತ್ಯತೀತ ಚಿಂತನೆ ಹೊಂದಿರುವವರ ಮೇಲೆ ತಿರುಗಿಸಲಾಗ್ತಾ ಇದೆ. ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಯ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಯಾಕೆ ಬರುತ್ತೆ? 370ರ ಸಿಂಧುತ್ವದ ಕುರಿತಾದಂತಹ ಚರ್ಚೆಗೂ ಭಯೋತ್ಪಾದಕ ದಾಳಿಗೂ ಏನ್ ಸಂಬಂಧ? ಗುಪ್ತಚರ ವ್ಯವಸ್ಥೆಯ ವೈಫಲ್ಯವನ್ನ ಮುಚ್ಚಾಕೋದಿಕ್ಕೆ ಏನ್ ಬೇಕಾದ್ರೂ ಮಾಡ್ಲಾಗ್ತಾ ಇದೆಯಾ? ಕಾಶ್ಮೀರದ ಭದ್ರತೆಗೆ ಯಾರು ಹೊಣೆ ಅಂತ ಆಂಕರ್ ತಿಳಿದಿರಬೇಕು. ಮೊದಲು ಸೇನೆ ಮತ್ತೆ ಅರೆಸೇನಾ ಪಡೆಗಳು ಅಲ್ಲಿ ಯಾಕಿವೆ? ಇದು ಏನನ್ನು ಹೇಳುವಂತಹ ಸಮಯ ಅಲ್ಲ. ತಾಳ್ಮೆಯಿಂದ ಅರ್ಥ ಮಾಡ್ಕೊಳ್ಳುವಂಥ ಮತ್ತೆ ಪ್ರತಿಕ್ರಿಯಿಸುವಂಥ ಸಮಯ. ನಮ್ಮ ಮಾತುಗಳು ಜನರಿಗೆ ನಾವು ಅವರೊಂದಿಗಿದ್ದೀವಿ ಅನ್ನುವಂಥ ಒಂದು ವಿಶ್ವಾಸವನ್ನು ಮೂಡಿಸುವಂತಿರಬೇಕು. ಅವ್ರ ದುಃಖದ ನೆಪದಲ್ಲಿ ಲಾಭ ಮಾಡ್ಕೊಳ್ಳುವಂಥ ಹೊತ್ತು ಇದಲ್ಲ. ತಮ್ಮದೇ ಆದಂಥ ರಾಜಕೀಯದ ನಿರೂಪಣೆಯನ್ನು ಶುರು ಮಾಡಿದವರಿಗೆ ಇದು ಅರ್ಥ ಆಗಬೇಕು. ಸರ್ಕಾರದ ಹೊಣೆಗಾರಿಕೆ ಪ್ರಶ್ನೆಗಳು ಮಾಯ ಆಗಿ ರಾಜಕೀಯ ನಾಯಕರು ಏರ್ ಶೋವನ್ನು ನೋಡ್ಕೊಂಡು ಕೂರ್ತಾರೆ. ಆದರೆ ಪ್ರಶ್ನೆಗಳನ್ನು ಯಾರಿಗೆ ಕೇಳಲಾಗ್ತಾ ಇದೆ ಇವತ್ತು? ಇದೇ ಇವತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.